ನಮಸ್ಕಾರ. ಸಂಕಟ ಬಂದರೆ ವೆಂಕಟರಮಣ. ನಮಗೆಲ್ಲ ಗೊತ್ತಿದ್ದು, ಸಂಕಟ ಬಂದ್ರೇ ದೇವ್ರನ್ನ ಹೋಗಿ ನಡೆಸ್ಕೊಳ್ಳೋದು, ದೇವ್ರ ಹತ್ರ ಹೋಗೋದು, ನಮ್ಮ ಬ್ಲೆಸ್ಸಿಂಗ್ಸ್ ಕೇಳೋದು, ಸಾಷ್ಟಾಂಗ ನಮಸ್ಕಾರ ಮಾಡೋದೆಲ್ಲ. ಒಳ್ಳೆ ಟೈಮ್ ಇರುವಾಗ ನಾವು ದೇವ್ರನ್ನ ನೆನೆಸ್ಕೊತೀವಿ, ಬಟ್ ಜಾಸ್ತಿ ನೆನೆಸ್ಕೊಡಲ್ಲ. ಅದಕ್ಕೆ ಸಂಕಟ ಬಂದರೆ ವೆಂಕಟರಮಣ ಅಂತ ಹೇಳೋದು. ದೇವ್ರು ಯಾವಾಗಲೂ ನಮ್ಮ ಶೋಧನೆಯಲ್ಲಿ ಕೊಟ್ಟು ಇಟ್ಟೇ ಇರ್ತಾನೆ. ಯಾಕೆಂದರೆ ನಾವು ಮರ್ತು ಬಿಡ್ತೀವಿ ಅಂತ. ಅವನಿಗೊಂದು ಸಂದೇಹ, ಇವನಿಗೆಲ್ಲ ಕೊಟ್ಬಿಟ್ರೆ ಇವನು ನಾನು ಮರ್ತು ಬಿಡ್ತಾನಪ್ಪ ಸ್ವಾಮಿ. ಅದಕ್ಕೆ ಇವನಿಗೆ ಏನಾದ್ರು ಒಂದು ಕೊರತೆ ಇರಬೇಕು ಅಂತ ಎಲ್ಲರಿಗೂ ಒಂದು ಕೊರತೆ ಕೊಟ್ಟಿರ್ತಾನೆ. ಅದು ರಿಲೇಷನ್ಶಿಪ್ಪಲ್ಲಿರ್ಬೋದು, ಫೈನಾನ್ಸಲ್ಲಿರ್ಬೋದು, ಮನೆ ಮಟ್ಟದಲ್ಲಿರ್ಬೋದು, ಎಲ್ಲೋ ಒಂದು ಕಡೆ ಒಂದು ಶೋಧನೆ ಇಲ್ಲದೆ ಯಾವ ಮನುಷ್ಯನೂ ಈ ಪ್ರಪಂಚದಲ್ಲಿ ಇಲ್ಲ. ಒಂದಿದ್ರೆ ಒಂದಿರಲ್ಲ ಅಂತ ಹೇಳ್ತಾರೆ. ಯಾಕಂದರೆ ದೇವ್ರು ಎಲ್ಲರಿಗೂ ಎಲ್ಲನೂ ಕೊಡೋದೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಬೇಕು. ನಮ್ಮಲ್ಲಿ ಏನು ಕೊರತೆ ಇದೆಯೋ ಬೇರೆಯವ್ರಿಗೆ ಅದು ಸಂತೋಷವಾಗಿರುತ್ತದೋ, ಬಟ್ ನಮ್ಮಲ್ಲಿ ಅದು ಕೊರತೆಯಾಗಿರುತ್ತೆ. ಬೇರೆಯವ್ರ ಹತ್ರ ಇರೋದು ನಮ್ಮಲ್ಲಿ ಇರಲ್ಲ, ನಮ್ಮ ಹತ್ರ ಇರೋದು ಬೇರೆಯವ್ರ ಹತ್ರ ಇರಲ್ಲ. ಇದು ನ್ಯಾಚುರಲ್. ಯಾವುದೋ ಒಂದು ಕೊರತೆ ಇದ್ರೇ ನಾವು ದೇವ್ರು ನೆನೆಸ್ಕೊಳ್ಳೋದು, ದೇವ್ರ ಹತ್ರ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಪರಿಹಾರ ತೇಳೋದು ಎಲ್ಲ ಮಾಡ್ತೀವಿ. ಅದಕ್ಕೆ ಸಂಕಟ ಬಂದರೆ ವೆಂಕಟರಮಣ ಅಂತ ಹೇಳೋದು. ಬಟ್ ಸಂಕಟ ಬಂದರೂ ಬರದೇ ಇದ್ರು ನಮ್ಮ ಆತ್ಮಕ್ಕೆ ನಾವು ಶಾಂತಿ ಕೊಟ್ಕೊಂಡು, ನಮ್ಮ ಆತ್ಮಕ್ಕೆ ನಾವು ನಿಯತ್ತಾಗಿತ್ತು ಅಂದರೆ ನಮ್ಮ ನಿಯತ್ತು ನಮ್ಮನ್ನು ಕಾಪಾಡುತ್ತೆ. ಎಲ್ಲರೂ ಹೇಳ್ಬೋದು, ಅಯ್ಯೋ ಅವ್ನು ಮೋಸ ಮಾಡ್ತಾನೆ, ಅವ್ನು ಚೆನ್ನಾಗಿದ್ದಾನಲ್ಲಪ್ಪ ಅಂತ. ಅದು ನಗಬೇಕಾಗಿರೋ ಸಮಾಚಾರ. ಯಾಕೆಂದರೆ ಮನುಷ್ಯ ಏಮಾರಿಸ್ಬೋದು, ಮನುಷ್ಯ ಮೋಸ ಮಾಡ್ಬೋದು. ಯಾರು ಬೆಳಗ್ಗೆ ನಮ್ಮ ಮೇಲೊಬ್ಬ ಇದ್ದಾನೆ, ಅವನು ಬೆಂದೆತ್ಕೊಂಡಿರ್ತಾನೆ, ಅವನು ನಮ್ಮ ಬೆನ್ನಲ್ಲೇ ಇರ್ತಾನೆ. ಅವನು ನಮ್ಮ ಆತ್ಮ ಜೊತೆ, ನಮ್ಮ ಆತ್ಮವಿಶ್ವಾಸ ಇದರಲ್ಲೇ ಇರ್ತಾನೆ. ಅವನು ಗೊತ್ತು ಯಾವುದು ಕರೆಕ್ಟು, ಯಾವುದು ರಾಂಗು, ಯಾವ್ದು ಸರಿ, ಯಾವ್ದು ತಪ್ಪು ಅಂತ. ಅದಕ್ಕೆ ಸಾಡೆ ಸಾತಿ ಅಂತ ಬರುತ್ತೆ ನಮ್ಮಲ್ಲಿ. 30 ವರ್ಷಕ್ಕೆ ಒಂದ್ಸಲ ಯಾಕೆ ಬರುತ್ತೆ ಅಂತಂದರೆ, ನಾವು 30 ವರ್ಷ ಏನು ಒಳ್ಳೇದು ಮಾಡಿದರೆ ನಮ್ಗೆ ಒಳ್ಳೇದೇ ಆಗುತ್ತೆ. ಶೋಧನೆ ಮಾಡ್ತಾನೆ ಶನೀಶ್ವರ, ಆದರೆ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ, ಅವ್ನು ಕೆಟ್ಟದ್ದು ಮಾಡಲ್ಲ. ಯಾಕಂದ್ರೆ ನಮ್ಮ ಮನಸ್ಸಾಕ್ಷಿ ಹೇಳ್ತಾ ಇರ್ತಲ್ಲ, ನಾವು ಒಳ್ಳೇದು ಮಾಡಿದ್ದಿದ್ರೆ ನಾವು ಸಂತೋಷವಾಗಿ ಒಳ್ಳೇದೇ ಮಾಡಿದ್ದೀವಪ್ಪ ಅಂತ ನಾವು ಧೈರ್ಯವಾಗಿ ಬೆನ್ನತ್ಕೊಂಡು ನಿಂತ್ಕೊಬೋದು. ನಾವು ಯಾವಾಗ ಶೋಧನೆ ಬರುತ್ತೆ ಅಂತಂದರೆ, ನಮ್ಗೆ ಯಾವಾಗ ನಮ್ಮಲ್ಲೇ ಒಂದು ಕೊರತೆ, ನಮ್ಮಲ್ಲೇ ಒಂದು ಆತ್ಮವಿಶ್ವಾಸ ಇಲ್ಲ, ನಮ್ಮಲ್ಲೇ ಒಂದು ಭಯ ಇದೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟಲ್ಲಪ್ಪ ಅಂತ. ಯಾಕಂದ್ರೆ ನಮ್ಮ ಆತ್ಮವಿಶ್ವಾಸ ಹೇಳ್ತಾ ಇರುತ್ತೆ ಅವಾಗವಾಗ, ನೀನು ಮಾಡೋದು ತಪ್ಪು ಕಣೋ, ನೀನು ಮಾಡಬೇಡ ಕಣೋ, ಇದು ಮಾಡಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ ಅಂತ ಹೇಳ್ತಾ ಇರುತ್ತೆ. ಕೆಲವು ಟೈಮಲ್ಲಿ ನಾವು ಸರ್ಕಮ್ಸ್ಟೆನ್ಸಸ್ ನೋಡಿಕೊಂಡು ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಕೆಲವು ಮಿಸ್ಟೇಕ್ಸ್ ಮಾಡ್ತೀವಿ. ಟು ಎರ್ ಇಸ್ ಹ್ಯೂಮನ್. ಯಾರು ಪ್ರಪಂಚದಲ್ಲಿ ಪರ್ಫೆಕ್ಟ್ ಆಗಿಲ್ಲ. ಈ ಕಾಲದಲ್ಲಿ ಯಾರು ಹರಿಶ್ಚಂದ್ರಾಗಿ ಬಾಳಕ್ಕೂ ಆಗಲ್ಲ. ಬಟ್ ಅಟ್ಲೀಸ್ಟ್ ಒಂದು 80-85% ಆದರೂ ನಾವು ನಮ್ಮ ಒಂದು ಮನುಷ್ಯಾಕ್ಷಿಗೆ ನಾವು ದ್ರೋಹ ಮಾಡಿದ್ರೆ ಅಟ್ಲೀಸ್ಟ್ ಒಂದು 85% ನಾವು ಬಚಾವಾಗ್ತೀವಿ ಕಷ್ಟದಿಂದ. ಬಟ್ ಬರೀ 15% ಒಳ್ಳೇದು ಮಾಡಿ 85% ಕಷ್ಟ ನಾವು ತಪ್ಪು ಮಾಡಿದ್ರೆ ಆ 85% ತಪ್ಪಿಗೆ ನಾವು ಪರಿಹಾರ ಹುಡುಕಿದ್ರೂ ಅದು ಸಿಗಲ್ಲ. ಹಾಗಾಗ್ಬಿಟ್ಟು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ಅಂತಂದರೆ, ನಾವು ಅಲ್ಲಿ ದೇವರಿದ್ದಾನೆ, ನಮ್ಮ ದೇವರ ಒಂದು ಪ್ರತಿಫಲ ನಾವು. ಆ್ಯಕ್ಚುಲಿ ಅವನು ಪರಮಾತ್ಮ, ನಾವು ಆತ್ಮ. ಈ ಆತ್ಮ ಆ ಪರಮಾತ್ಮನ ಹೋಗ್ಬಿಟ್ಟು ಅಲ್ಲಿ 100% ನಾವು ಆ ದೇವ್ರನ್ನ ನಾವು ನೆನೆಸ್ಕೊತಾ ಇದ್ದೀವಿ. ನಮ್ಮ ಆತ್ಮಕ್ಕೆ ನಾವು ಶಾಂತಿ ಕೊಡ್ತಾ ಇದ್ದೀವಿ. ನಮ್ಮ ಆತ್ಮಕ್ಕೆ ನಾವು ನಮ್ಮಲ್ಲಿ ಒಂದು ದೇವರಿದ್ದಾನೆ, ನಮ್ಮಲ್ಲಿ ದೇವತ್ವ ಇದೆ ಅಂತ ಒಂದು ಭರವಸೆ ಅಲ್ಲಿ ಹೋಗ್ಬಿಟ್ಟು ನಾವು ಕೊಡ್ತೀವಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದು. ಹೇಗೆ ಒಂದು ಬೆಡ್ರೂಮಲ್ಲಿ ಮಲಗ್ತೀವಿ, ಒಂದು ಲಿವಿಂಗ್ ರೂಮಲ್ಲಿ TV ನೋಡ್ತೀವಿ, ಒಂದು ಟಾಯ್ಲೆಟ್ ಬಾತ್ರೂಮ್ ಯೂಸ್ ಮಾಡ್ತೀವಿ ಅಂತಂದರೆ, ಅದೇ ಥರ ದೇವ್ರ ಮನೆ ಅಂತ ಒಂದು ಯಾತಕ್ಕಿದೆ ಅಂದರೆ, ಆ ದೇವ್ರ ಮನೇಲಿ ಹೋಗಿದ ಮೇಲೆ 100% ದೇವ್ರಿಗೋಸ್ಕರ ನಾವು ನಮ್ಮನ್ನು ಸರೆಂಡರ್ ಆಗಬೇಕು ಅಂತ ಅರ್ಥ ಅಷ್ಟೇ. ದೇವಸ್ಥಾನಕ್ಕೆ ಹೋಗೋದು ಯಾತಕ್ಕೆ ಅಂತಂದರೆ, ಮನೆಯಲ್ಲಿ ಆ ಒಂದು ಶಾಂತಿ ಪೀಸ್ ಸಿಗಲ್ಲ ನಮಗೆ, ಏನಾದ್ರು ಒಂದು ಇದೇ ಇರುತ್ತೆ. ಹಂಗಾಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲೊಂದು ಶಾಂತಿ ಸಿಗುತ್ತೆ, ಅಲ್ಲೊಂದು ಪವರ್ ಇರುತ್ತೆ, ಒಳ್ಳೆ ಆತ್ಮಗಳು ಬಂದಿರ್ತಾರೆ. ದೇವಸ್ಥಾನಕ್ಕೆ ಯಾಕೆ ನಾವು ಹೋಗ್ತೀವಿ ಅಂತಂದರೆ, ಎಷ್ಟೋ ಆತ್ಮ ಬಂದಿರುತ್ತೆ, ಅದರಲ್ಲಿ ಎಷ್ಟೋ ಒಳ್ಳೆ ಆತ್ಮಗಳು ಬಂದಿರುತ್ತೆ ಅಲ್ಲಿ ಆ ದೇವಸ್ಥಾನಕ್ಕೆ. ಆ ಒಂದು ಪಾಸಿಟಿವ್ ವೈಬ್ರೇಷನ್ ನಮ್ಮ ಮೇಲೆ ಬಿದ್ದರೆ ನಮ್ಗೆ ಆ ಪಾಸಿಟಿವ್ ವೈಬ್ರೇಷನಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವನೆಯಿಂದನೇ ನಾವು ಹೋಗ್ತೀವಿ. ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ, ದೇವ್ರ ನೋಡಿದ ತಕ್ಷಣ ಅವನು ಪಾಸಿಟಿವ್ ಎನರ್ಜಿ, ಆ ಪಾಸಿಟಿವ್ ಎನರ್ಜಿನ ನಾವು ತೊಗೊಂಬರ್ತೀವಿ ಮನೆಗೆ. ಅದನ್ನು ನಾವು
ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದು ಇಂಪಾರ್ಟೆಂಟ್. ಹಾಗಾಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದಲ್ಲ. ನಮ್ಮಲ್ಲಿ ದೈವ ಇದೆ, ನಮ್ಮಲ್ಲಿ ನಾವು ನಿಯತ್ತಾಗಿತ್ತು ಅಂದರೆ ನಮ್ಮ ನಿಯತ್ತು ನಮ್ಮನ್ನು ಯಾವಾಗಲೂ ಕಾಪಾಡುತ್ತೆ. ಅದರಲ್ಲಿ ಏನು ಸಂದೇಹನ ಬೇಕಾಗಿಲ್ಲ. ಎಲ್ಲರೂ ಹೇಳ್ಬೋದು ಈ ಕಲಿಯುಗದಲ್ಲಿ ಮೋಸ ಮಾಡೋರಿಗೆ ಕಾಲ ಇಲ್ಲ. ಮೋಸ ಮಾಡೋರ ಕಾಲ ಇರೋ ಥರ ಕಾಣಿಸುತ್ತಷ್ಟೆ. ಅದು ಪರಿಹಾರ ಅದು ಏನಾಗುತ್ತೆ ಅಂತಂದರೆ, ನಾವು ಮಾಡೋ ಒಳ್ಳೇದು ನಮ್ಮ ಮಕ್ಕಳಿಗೆ ಹೋಗಿ ಸೇರುತ್ತೆ ಅನ್ನೋ ಥರ. ನಾನೊಂದು ಆಸ್ತಿ ಮಾಡಿದ್ರೆ ನನ್ನ ಮಗನಿಗೆ ಹೋಗಿ ಸೇರುತ್ತೆ. ಅದೇ ಥರ ನಾನು ಪಾಪ ಮಾಡಿದ್ರು ನನ್ನ ಮಗನಿಗೆ ಹೋಗಿ ಸೇರುತ್ತೆ. ಅದನ್ನ ನೆನೆಸ್ಕೊಬೇಕು. ನಾವು ಒಳ್ಳೆತನದಿಂದ ನಾವು ಪ್ರಾಪರ್ಟಿ ಮಾಡಿದರೆ ಡೆಫಿನೆಟಾಗಿ ಆ ಮಕ್ಕಳನ್ನು ಅದನ್ನು ಅನುಭವಿಸೋಕ್ಕೆ ಅವ್ರಿಗೊಂದು ಅರ್ಹತೆ ಇರುತ್ತೆ. ಅವರು ಒಳ್ಳೆತನದಿಂದ ಸಂತೋಷದಿಂದ ಅದನ್ನು ಅನುಭವಿಸ್ತಾರೆ. ಹಾಗಿಲ್ಲ ಅಂತ ಅಂದ್ಕೊಂಡ್ರೆ ಆ ಮನೇಲಿ ಇರ್ತಾರೆ, ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಇರ್ತಾರೆ, ಎಲ್ಲ ಇರುತ್ತೆ ಅವರಲ್ಲಿ. ಬಟ್ ಅವ್ರಿಗೆ ಏನು ಬೇಕು ಮನುಷ್ಯನಿಗೆ? ಹ್ಯಾಪಿನೆಸ್ಸು, ನೆಮ್ಮದಿ, ಪೀಸ್ ಆಫ್ ಮೈಂಡು, ಅದು ಮೂರೂ ಇರೋದಿಲ್ಲ. ಯಾಕಂದರೆ ಎಲ್ರಿಗೂ ಬೇಕಾಗಿರೋದು ಅಷ್ಟೇ. ಒಂದು ಪ್ಲೇಟ್ ಬಿರಿಯಾನಿ ತಿನ್ನೋಕ್ಕಾಗುತ್ತೆ ಅಂದರೆ ಒಂದು ಪ್ಲೇಟ್ ಬಿರಿಯಾನಿನೇ ತಿನ್ನೋಕ್ಕಾಗೋದು. ನಾವು 10 ಪ್ಲೇಟ್ ಬಿರಿಯಾನಿ ತಂದು ಕೊಟ್ಟರೆ ಅದೇ ಥರನೇ ಹಣನೂ ಅಷ್ಟೇ. ಎಷ್ಟಿದ್ರೂ ಅಷ್ಟೇ ತಿನ್ನೋಕ್ಕಾಗೋದು. ಅದಕ್ಕಿಂತ ಜಾಸ್ತಿ ತಿಂದರೆ ಡಾಕ್ಟರ್ ಹತ್ರ ಹೋಗಿ ನಿಂತ್ಕೊಬೇಕಾಗುತ್ತೆ, ಮೆಡಿಸಿನ್ ತೊಗೊಬೇಕಾಗುತ್ತೆ. ನನ್ನ ಹತ್ರ ಜಾಸ್ತಿ ಇದೆಯಪ್ಪ ನನ್ನ ಹತ್ರ, ಅದಕ್ಕೆ ನಾನು 10 ಬಿರಿಯಾನಿ ತಿಂತೀನಿ ಅಂತಂದರೆ ಏನಾಗುತ್ತೆ? ಹಾಗೆ ದುಡ್ಡು ಅಷ್ಟೇ. ಅದು ನಿಯತ್ತಾಗಿ ಸಂಪಾದನೆ ಮಾಡಿದ್ರೆ ಅದು ಆ ನಮ್ಮನ್ನು ಕಾಪಾಡೋದು ಮಾತ್ರ ಅಲ್ಲ, ನಮ್ಮ ಮಕ್ಕಳನ್ನು ಕಾಪಾಡುತ್ತೆ. ಸೊ ನಾವು ನಮ್ಮ ಮಕ್ಕಳಿಗೂ ನಾವು ಒಳ್ಳೇದು ಮಾಡಬೇಕು ಅಂತಂದರೆ ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಇರೋದಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಅವ್ರಿಗೆ ಸಂತೋಷ ಕೊಡುತ್ತೆ ಅಂತಂದರೆ, ಎಷ್ಟೋ ಜನ ಸಾಹುಕಾರರು ಯಾಕೆ ಡಿಪ್ರೆಷನಲ್ಲಿ ಹೋಗಿಬಿಟ್ಟು ಯಾಕೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ? ಬರೀ ದುಡ್ಡೇ ಇಂಪಾರ್ಟೆಂಟ್ ಅಂದರೆ ಸಾಹುಕಾರಲ್ಲೇ ತುಂಬ ಜನ ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಯಾಕೆ ಸಾಯ್ತಾರೆ? ಅವ್ರದ್ದು ದುಡ್ಡು ಇದೆಯಲ್ಲ, ಅವ್ರು ಯಾಕೆ ಸಾಯ್ಬೇಕು? ಸೊ ದುಡ್ಡು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ವರೆಗೂ ಅಷ್ಟೇ ಅದಕ್ಕೆ ಹೆಲ್ಪ್ ಆಗೋದು. 10% ಆಫ್ ಲೈಫ್ಗೆ ದುಡ್ಡು ಇಂಪಾರ್ಟೆಂಟ್ ಅಷ್ಟೇ. 90% ಆಫ್ ಲೈಫ್ಗೆ ದುಡ್ಡು ಇಂಪಾರ್ಟೆಂಟ್ ಇಲ್ಲ. ರಿಲೇಷನ್ಶಿಪ್ ಆಗಲಿ, ನಮ್ಮ ನೆಮ್ಮದಿಯಲ್ಲಾಗಲಿ, ನಮ್ಮ ಹ್ಯಾಪಿನೆಸ್ಸಲ್ಲಾಗಲಿ, ನಾವು ಇರುವಂಥ ವಾತಾವರಣದಾಗಲಿ, ಎಲ್ಲದಕ್ಕೂ ಬೇಕಾಗಿರೋದು ದುಡ್ಡು. ಒಂದು ಕಾರ್ಗೆ 10 ಕಾರ್ ತೊಗೊಬೋದು, ಬಟ್ 10 ಕಾರಲ್ಲಿ ನಾವು ಓಡಾಡೋಕ್ಕಾಗಲ್ಲ. ಒಂದೇ ಒಂದು ಕಾರಲ್ಲಿ ಓಡಾಡೋಕ್ಕಾಗೋದು. ಒಂದು ಸ್ಟೇರಿಂಗ್ ಹಿಡಿದ್ರೆ ಒಂದೇ ಸ್ಟೇರಿಂಗ್ ಹಿಡಿಯೋಕ್ಕೆ 10 ಕಾರ್ ಇದೆಯಪ್ಪ ಅಂದ್ಬಿಟ್ಟು 10 ಕಾರಲ್ಲೂ ನಾನು ಸ್ಟೇರಿಂಗ್ ಹಿಡ್ಕೊಂಡು ಓಡಿಸೋಕ್ಕಾಗಲ್ಲ ಗಾಡಿನ. ಸೊ ಲೈಫ್ ಈಸ್ ವೆರಿ 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 ಸಿಂಪಲ್. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸಂಕಟ ಬಂದರೆ ವೆಂಕಟರಮಣ ಯಾಕೆ ಹೇಳಿದೆ ಅಂತಂದರೆ, ಬರೀ ಸಂಕಟ ಬಂದ್ರೇ ದೇವ್ರು ನೆನೆಸ್ಕೊಬೇಕು ಅಂತಿಲ್ಲ. ನಮ್ಮಲ್ಲೊಂದು ದೈವತ್ವ ಇದೆ, ನಮ್ಮಲ್ಲೊಂದು ಇದಿದೆ. ಆ ನಿಯತ್ತನ್ನು ನಾವು ಕಾಪಾಡಿಕೊಂಡು ನಾವು ನಮ್ಮ ಒಂದು ಮನಸ್ಸಾಕ್ಷಿಗೆ ನಾವು ದ್ರೋಹ ಮಾಡಿದ್ರೆ ಆ ದೇವರೇ ಬಂದು ನಿಮ್ಮ ಮುಂದೆ ನಿಂತ್ಕೊಂಡ್ರು ಆ ದೇವ್ರ ಹತ್ರ ನೀವು ಚಾಲೆಂಜ್ ಮಾಡ್ಬೋದು, ಅಪ್ಪ ನಾನು ತಪ್ಪು ಮಾಡಿಲ್ಲ ಅಂತ. ಇಲ್ಲ ಅಂತಂದರೆ ಒಂದು ಮನುಷ್ಯ ಬಂದು ಮುಂದೆ ನಿಂತ್ಕೊಂಡ್ರು ನಮ್ಗೆ ಆ ಧೈರ್ಯ ಬರಲ್ಲ, ಭಯ ಪಡ್ತೀವಿ. ಭಯದಿಂದ ಬಾಳೋದಲ್ಲ ಲೈಫು. ಸಂತೋಷವಾಗಿ ಬಾಳಬೇಕು, ಧೈರ್ಯದಿಂದ ಬಾಳಬೇಕು, ಸೆಲ್ಫ್ ಕಾನ್ಫಿಡೆನ್ಸಿಂದ ಬಾಳಬೇಕು ಅಂತಂದರೆ ನಮ್ಮ ನಿಯತ್ತು ಕಾಪಾಡುತ್ತೆ ಅಂತ ಹೇಳಿ. ಶೋಧನೆ ಬರುತ್ತೆ, ಶೋಧನೆ ಎಲ್ಲರಿಗೂ ಇದ್ದೇ ಇರುತ್ತೆ, ಯಾರಿಗೂ ಶೋಧನೆ ಇಲ್ಲದೆ ಇಲ್ಲ. ಯಾಕಂದರೆ ನಾವು ಈ ಪ್ರಪಂಚಕ್ಕೆ ಬರುವಾಗ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ತೊಗೊಂಡ್ಬಂದಿಲ್ಲ. ಒಂದು ಫ್ರಿಡ್ಜ್ ತೊಗೊತೀವಿ ಅಂತಂದರೆ ಆ ಫ್ರಿಡ್ಜನ್ನು ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೊಡ್ತಾರೆ. ಯಾವುದೇ ಒಂದು ಎಕ್ವಿಪ್ಮೆಂಟ್ ತೊಗೊಳ್ಳಿ ನೀವು, ಬಟ್ ನಮಗೆ ಆ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೊಟ್ಟಿಲ್ಲ ದೇವರು. ನಮಗೆ ಹಾರ್ಡ್ವೇರ್ ಕಲಿಸಿದ್ದಾನೆ, ಬ್ರೈನು, ಬಟ್ ಹಾರ್ಡ್ವೇರು ಸಾಫ್ಟ್ವೇರ್ ಇಲ್ಲದೆ ಬಂದಿದೆ ಇಲ್ಲಿಗೆ. ಯಾಕೆ ಸಾಫ್ಟ್ವೇರ್ ಇಲ್ಲದೆ ಬಂದಿದೆ ಅಂತಂದರೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ನಮಗೆ ಐಡೆಂಟಿಟಿ ಕೊಟ್ಟಿದ್ದಾನೆ, ಒಂದು ಐಡೆಂಟಿಟಿ ಕೊಟ್ಟಿದ್ದಾನೆ. ಈ ನಿನ್ನ ಹೆಬ್ಬಟ್ಟೆ ನಿನ್ನ ಐಡೆಂಟಿಟಿ. ನೀನು ಯು ಆರ್ ಯುನಿಕ್ ಇನ್ ದಿಸ್ ಯೂನಿವರ್ಸ್. ನೋಬಡಿ ಈಸ್ ದೇರ್ ಬಿಫೋರ್ ಯು ಆ್ಯಂಡ್ ನೋಬಡಿ ಈಸ್ ಗೋಯಿಂಗ್ ಟು ಬಿ ಬಾರ್ನ್ ಬಿಫೋರ್ ಆಫ್ಟರ್ ಯು ವಿತ್ ದಿಸ್ ಥಂಬ್ ಇಂಪ್ರೆಷನ್. ಇದಕ್ಕೆ ಮುಂಚೆ ಯಾರೂ ಹುಟ್ಟಿಲ್ಲ, ಇದಕ್ಕೆ ನಾನು ಆಗಿದ ಮೇಲೂ ಈ ಥಂಬ್ ಇಂಪ್ರೆಷನ್ಗೆ ಯಾರೂ ಹುಟ್ಟೋದಿಲ್ಲ. ಅದಕ್ಕೆ ಥಂಬ್ ಇಂಪ್ರೆಷನ್ ಯೂಸ್ ಮಾಡ್ಕೊಂಡು ನಾವು ಮೊಬೈಲ್ ಬ್ಯಾಂಕಿಂಗ್ ಎಲ್ಲ ಯೂಸ್ ಮಾಡ್ತೀವಿ. ಅಷ್ಟೊಂದು ಪರ್ಫೆಕ್ಟ್ ಇದೆ. ನಮ್ಮ ಸಿಗ್ನೇಚರ್ ಬೇಕಾದ್ರೆ ಯಾರು ಇದು ಮಾಡ್ಬೋದು, ಬಟ್ ಥಂಬ್ ಇಂಪ್ರೆಷನ್ನ ಯಾರು ಇದು ಮಾಡೋಕ್ಕಾಗಲ್ಲ, ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಒಂದು ಇನ್ಸ್ಟ್ರಕ್ಷನ್ ಬ್ಯಾನ್ ಇಲ್ದಿರೋದ್ರಿಂದ ನಮಗೆ ವಿ ಹ್ಯಾವ್ ಟು ಕ್ರಿಯೇಟ್ ಅವರ್ ಓನ್ ಲೈಫ್. ನಮ್ಮ ಲೈಫ್ನ ನಾವು ಕ್ರಿಯೇಟ್ ಮಾಡಬೇಕು, ನಾವು ಥಿಂಕ್ ಮಾಡಿ ಅದನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದೇ ಅದರ ಒಂದು ರೀಸನ್ನು, ಅದೇ ಒಂದು ಪರ್ಪಸ್ ನಮ್ಮ ಲೈಫಲ್ಲಿ ಅಂತ ಹೇಳಿ. ಸಂಕಟ ಬಂದರೆ ವೆಂಕಟರಮಣ ಅಂತ ಹೇಳಿ ನನ್ನ ಈ ಒಂದು ಚಿಕ್ಕ
ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ರಾಜಾ ಚೊಕ್ಕಲಿಂಗಂ. ಐ ಆಮ್ ಎಂಟರ್ಪ್ರನರ್ ಕೋಚ್ ಅಂಡ್ ಥ್ಯಾಂಕ್ ಯು.